ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನನಗೆ ಕಶ್ಯಪ್ ಅವ್ರಿಗೊಂದು ಪ್ರಶ್ನೆ ಇರುತ್ತೆ ನಂದು. ಕಶ್ಯಪ್ ಅವರ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂತು. 20 ಮನೆ ಇರಬಹುದೇನೋ ಅಬ್ಬಬ್ಬ ಅಂದರೆ, ಇನ್ನು ಕೆಲವರು ಹೇಳ್ತಾರೆ 20 ಮನೆ ಕೂಡ ಲೀಗಲ್ ಆಗಿಲ್ಲ. ಇದರಲ್ಲಿ ಎರಡು ವಾದ ಬರುತ್ತೆ. ಸರ್ಕಾರ ಒಂದು ಮನೆನ ಒಡೆದು ಹಾಕೋಕ್ಕೆ ಮುಂಚೆ ಸರಿಯಾಗಿರತಕ್ಕಂಥ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡಿ ಮನೆಗೆ JCB ನುಗ್ಸುತ್ತಾ, ಅಥವಾ ಒಡೆದು ಹಾಕ್ಬಿಟ್ಟು ಆಮೇಲೆ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳುತ್ತಾ ಅಂತ. ಇಲ್ಲಿ ಸರ್ಕಾರದಲ್ಲಿ ಬರ್ತಿರೋ ಆರೋಪ ಏನು ಅಂತ ಹೇಳಿದ್ರೆ, ಮನೆಯೆಲ್ಲ ಡೆಮಾಲಿಷ್ ಮಾಡಿಬಿಡೋದಂತೆ, ಆಮೇಲೆ ಟೇಬಲ್ಲು ಕುರ್ಚಿ ಹಾಕ್ಕೊಂಡು ನಿಮ್ಮ ಡಾಕ್ಯುಮೆಂಟ್ ತೊಗೊಬನ್ನಿ, ನಿಮ್ಮ ವೋಟರ್ ID ತೊಗೊಂಡು. ವೋಟರ್ ID ಒಂದು ಡಾಕ್ಯುಮೆಂಟಾ? ನನ್ನ ಫಸ್ಟ್ ಪಾಯಿಂಟು, ವೋಟರ್ ID ಒಂದು ಡಾಕ್ಯುಮೆಂಟಾ? ಆಧಾರ್ ಕಾರ್ಡ್ ಒಂದು ಮನೆ ಕಟ್ಕೊಂಡಿದ್ದೀನಿ ಅನ್ನೋದಕ್ಕೆ ಆಧಾರ್ ಕಾರ್ಡ್ ಒಂದು ಡಾಕ್ಯುಮೆಂಟಾ? ನೀರಿನ ಮತ್ತು ವಿದ್ಯುತ್ತಿನ ಅಕ್ರಮ ಕನೆಕ್ಷನ್ಗಳಿಗೆ ರಾಜ್ಯದಲ್ಲಿ ಕೊನೆ ಇಲ್ಲ ಮೊದಲಿಲ್ಲ ಅಂತ ಹೇಳ್ತಾರೆ. ಇಂಥವ್ರು ನೀವು ಮನೆ ಕೊಡೋದಾದರೆ ಬೇರೆ. ಆಗಲೇ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, 1000 ಜನಕ್ಕೆ ಅನ್ಯಾಯ ಆಗಲ್ವಾ? ಅವ್ರು ಅರ್ಜಿ ಹಾಕೊಂಡು ಕ್ಯೂನಲ್ಲಿ ನಿಂತಿಲ್ವಾ ಅವರು? ಇದು ಯಾವ ಲೆಕ್ಕದಲ್ಲಿ ನೀವು ಮಾಡ್ತೀರಾ ಅಂತ. ಇನ್ನೊಂದು ಕಡೆ 157 ಮನೆ ಕೊಡಬಹುದೆಂದು ಸಿದ್ದರಾಮಯ್ಯನವರು ಹೇಳಿದ್ರೆ ಅರ್ಜಿ ಬಂದರೆ 250ಕ್ಕಿಂತ ಜಾಸ್ತಿ. ಎಲ್ಲಿ 200 ಅರ್ಜಿಗಳು 90 ಅರ್ಜಿ ಎಲ್ಲಿಂದ ಸೃಷ್ಟಿ ಆಯ್ತಿದ್ವು ಅಂತ ನೋಡಿ. ಅಧಿಕಾರಿಗಳ ಹಂತದಲ್ಲಿ ಸ್ಕ್ರೂಟಿನೈಸ್ ಆಗ್ತಾ ಇದೆ. ನಾವು ರಿಕವರಿ ಮಾಡಿರುವುದು 1,000 ಕೋಟಿ ಮೊತ್ತದ ಒಂದು ಜಾಗ, 1,000 ಕೋಟಿ ಮೊತ್ತದ ಜಾಗ ನಾವು ನಿರ್ದಾಕ್ಷಿಣ್ಯವಾಗಿ ರಿಕವರಿ ಮಾಡಿದ್ವಿ. ಪ್ರಶಂಸೆ ಮಾಡಿದ್ರು, ಬಿಜೆಪಿ ಪ್ರಶಂಸೆ ಮಾಡಿದ್ರು, ಅದನ್ನು ಸರ್ಕಾರಿ ಜಾಗ ವಶಪಡಿಸಿಕೊಂಡಿದ್ದಾರಪ್ಪ. ನಿರ್ದಾಕ್ಷಿಣ್ಯವಾಗಿ ನಾವು ತಗೊಂಡಿದ್ದೀವಿ, ನಿರ್ದಾಕ್ಷಿಣ್ಯವಾಗಿ ಜಾಗ ತಗೊಂಡಿದ್ದೀವಿ. ಹೌದು, ಬೇರೆ ಕಡೆಗಳಲ್ಲೂ ನಾವು ಮನೆ ಹಂಚಬೇಕು. ಬಟ್ ಇವಾಗ ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ. ಒಂದು ಮಾನವೀಯತೆ ದೃಷ್ಟಿಯಿಂದ ಸಂವಿಧಾನದ ಅಡಿಯಲ್ಲಿ ಅಧಿಕಾರಿಗಳು ಸ್ಕ್ರೂಟ್ನಿ ಮಾಡ್ತಾರೆ. ಏನೋ ಒಂದೋ ಎರಡೋ ಕೋಟಿ ಮೊತ್ತದ ಒಂದು ಸಣ್ಣ ಮನೆಗಳನ್ನ ಅವ್ರಿಗೆ ಕೊಡಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹಂಗನ್ಬಿಟ್ಟು ಅಲ್ಲಿರೋರಿಗೆ ಎಲ್ಲರಿಗೂ ಕೊಡ್ತಾ ಇದೀವಿ ಅಂತಲ್ಲ, ಸಂವಿಧಾನದ ಅಡಿಯಲ್ಲಿ ನಾವೇನು ಮನೆ ಮತ್ತೆ ಊಟ ಕೊಡಬೇಕಾಗಿಲ್ಲ, ಆದ್ಯ ಕರ್ತವ್ಯ ಆಗಿರೋದು ರಾಜ್ಯ ಸರ್ಕಾರದ್ದು. ಏನೋ ಒಂದು 1,000 ಕೋಟಿ ಮೊತ್ತದ ಒಂದು ಜಾಗ ರಿಕವರಿ ಮಾಡಿರ್ಬೇಕಾದ್ರೆ ಒಂದು 2-3 ಕೋಟಿ ಮೊತ್ತದ ಒಂದು ಸರ್ಕಾರಕ್ಕೆ ಹೊರೆ ಆಗ್ಬೋದು. ಬಟ್ ಡಸ್ ನಾಟ್ ಮೀನ್ ಒಂದು ದೊಡ್ಡ ಮೊತ್ತದ ಒಂದು ಇದು ಮಾಡಿದ್ವಿ. ಕಾಂಗ್ರೆಸ್ ಅವಧಿಯಲ್ಲಿ ಮುಸ್ಲಿಮರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ. ಇವರು ಮುಸ್ಲಿಂ ಅಲ್ಲಿ ಮನೆ ಕಳ್ಕೊಂಡ್ರು ಅನ್ನೋದಕ್ಕೆ ಇಷ್ಟು ದೊಡ್ಡ ಮಟ್ಟದ ಅಟೆನ್ಷನ್ ಅಲ್ಲಿದೆ, ಕಾಂಗ್ರೆಸ್ ಕಡೆಯವರು ಮಾಡ್ತಿದ್ದಾರೆ ಅಂತ ಬಿಜೆಪಿ ಹೇಳೋದು. ನೋಡಿ ಸರ್, ಆಲ್ ಆರ್ ಈಕ್ವಲ್ ಬಿಫೋರ್ ದಲ್ಲ, ಮುಸ್ಲಿಮ್ಸ್ ಆರ್ ಮೋರ್ ಈಕ್ವಲ್. ನೋಡಿ, ನಮಗೆ ಎಲ್ಲ ಜನಾಂಗದವರು ಓಟ್ ಹಾಕಿದ್ದಾರೆ, ನಮಗೆ ಎಲ್ಲ ಜನಾಂಗದವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಜನಾಂಗದವ್ರಿಗೂ ನಾವು ಪಾಲಿಸಿಗಳನ್ನ ಮಾಡಿದ್ದೀವಿ. ನಮ್ಮ ಯೋಜನೆಗಳು ಎಲ್ಲ ಜನಾಂಗದವ್ರಿಗೂ ತಲುಪ್ತಾ ಇದೆ. ಅಂದ್ಬಿಟ್ಟು ಒಬ್ರಿಗೆ ಓಲೈಸೋಕ್ಕೆ ನಾವು ಓಲೈಸೋ ಕೆಲಸ ಮಾಡ್ತೀವಿ. ಏನು ಮಾಧ್ಯಮದವ್ರು ಹೇಳ್ತೀಯ, ಒಂದ್ ಜನಾಂಗದವ್ರು ಇದ್ದಾರೆ, ಎಲ್ಲ ಜನಾಂಗದವರು ಇದ್ದಾರೆ. ನಾನು ನೋಡ್ಕೊಂಡ್ ಬಂದಿದ್ದೆ. ಯಾವ ಜನಾಂಗದವ್ರು ಇದ್ದಾರೆ? ಗೋವಿಯವರು ಇದ್ದಾರೆ, SC ಇದ್ದಾರೆ, ST ಇದ್ದಾರೆ. ಒಡ್ರು ಸರ್, ಒಡ್ರು ಕಲ್ಲು ಹೊಡಿತಾರಲ್ಲ, ಅದು ಏನ್ ಕ್ವಾರಿ ಆಗಿತ್ತಲ್ಲ, ಅಲ್ಲಿ ಆ ಕ್ವಾರಿ ಜನಾಂಗದ ವಂಶ ಪಾರಂಪರೆಯಿಂದ ಒಂದು ತಂದೆ ಕಲ್ ಕೆಲಸ ಮಾಡ್ಕೊಂಡು ಒಂದ್ ಸ್ವಲ್ಪ ಜನ ಇದ್ದಾರೆ. ನಾನು ನೋಡ್ಕೊಂಡ್ ಬಂದಿದ್ದೀನಿ. ಬೇರೆ ಜನಾಂಗದವರು ಇದ್ದಾರೆ, ಅಕ್ಕಿಪಿಕ್ಕಿಗಳು ಇದ್ದಾರೆ, ನೊಮ್ಯಾಡ್ಸ್ ಅಕ್ಕಿಪಿಕ್ಕಿಗಳು ಅಲ್ಲಿದ್ದಾರೆ. ಹಾಗಾಗಿ ಎಲ್ಲ ಜನಾಂಗದವರು ಇರೋದ್ರಿಂದ ಅಧಿಕಾರಿಗಳಿಗೆ ಅವರ ಹಂತದಲ್ಲಿ ಅವರು ಸ್ಕ್ರೂಟ್ನಿ ಮಾಡ್ತಾರೆ. ಮತ್ತೆ ರೋಹಿಂಗ್ಯಾ ಪಾಕಿಸ್ತಾನ ಅಂದಿದ್ದು ಯಾಕೆ ಇವರು? ನೋಡಿ ಸರ್, ಅದ್ರ ಹೆಸರೇ ಫಕೀರ್ ಲೇಔಟ್ ಅಂತಾರೆ. ನೋಡಿ, ಫಕೀರ್ ಅಂದ್ರೆ ಭಿಕ್ಷೆ ಬೇಡವರು ಸರ್, ಭಿಕ್ಷೆ ಬೇಡವರು ಆ ಜನಾಂಗದಲ್ಲಿ. ಹಾಗಾಗಿ ಫಕೀರ್ ಲೇಔಟ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಇವರು ಒಳಗಡೆ ಬರಬೇಕಾದ್ರೆ ಇವರೇ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಇದೆ, ಇವರ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಇವರ ಗಡಿ ಒಂದು ಫೇಲ್ಯೂರ್ ಆಗಿದೆ. ಎಲ್ಲ ಫೇಲ್ಯೂರ್ ಆಗ್ಬಿಟ್ಟು ಅವರ ಕೆಲಸವನ್ನು ಫೇಲ್ಯೂರ್ ಆಗಿರೋದನ್ನು ನಮ್ಮ ಕಡೆ ಬಟ್ ಮಾಡೋದು ಅಕ್ಷಮ್ಯ ತಪ್ಪು. ಶ್ರೀನಿವಾಸ್ ಅವಾಗಿಂದ ಒಂದು ಕಶ್ಯಪ್ ಅವರು ನಾನು ಕೇಳಿದ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಅವರು ಯಾವುದೇ ಪ್ರಶ್ನೆಗೆ 32 ಲಕ್ಷ ಮನೆ ಅರ್ಜಿಗಳು, 13,000 ಬೆಂಗಳೂರಲ್ಲಿ, ರಾಜ್ ಕಾಲುವೆ ಮನೆಯಲ್ಲಿ ನಾಳೆ ಮದುವೆ ಅಂದರೆ ಇವತ್ತು ಮನೆಗಳು ಹೊಡೆದಾಕಿದ್ರು. ಅವತ್ತು ಅವ್ರಿಗೆ ಯಾರಿಗೂ ಮನೆ ಕೊಡಲಿಲ್ಲ ಇವರು. ಅದ್ರ ಜೊತೆಗೆ ಗಂಜಿ ಕೇಂದ್ರನ ಈ 325 ಎಕರೆನಲ್ಲಿ ಡೆಮಾಲಿಷ್ ಮಾಡೋ ಮನೆಗಳಲ್ಲಿ ಒಂದು ಗಂಜಿ ಕೇಂದ್ರ ಕಶ್ಯಪ್ ಅವ್ರು ಹಾನೆಸ್ಟಾಗಿ ಹೇಳ್ಬಿಡಲಿಲ್ಲ, ಅದ್ರ ತೆಗೆದಿದ್ರೆ ಸರ್. ಯಾರಿಗೂ ಗಂಜಿ ಕೇಂದ್ರ ಇವ್ರು ಹೇಳ್ತಾ ಇದ್ರು ನಾವು ಮುಸ್ಲಿಂ ಓಲೈಕೆ ಮಾಡಲಿಲ್ಲ ಅಂತ. ಇರ್ಬೋದು, ಇಲ್ಲಿ ಅಲ್ಲಿ ಬೋವಿ ಜನಾಂಗ ಇರ್ಬೋದು, ಅವ್ರ ನಂಬರ್ ಹೇಳ್ತಾ ಇಲ್ಲ, ಸ್ವಲ್ಪ ಅಂತ 160 ಮನೆಯಲ್ಲಿ ನಾನು ಅಲ್ಲಿ ವಿಷಯ ಇಲ್ಲ, ನಾನು ಹೋಗ್ಲಿಲ್ಲ, ನಮ್ಮವ್ರು ಹೋಗಿದ್ರು, ನಮ್ಮ ವಿರೋಧ ಪಕ್ಷ ನಾಯಕರು, ನಾನು ವಕ್ತಾರ ಆಗಿರೋದ್ರಿಂದ ಚರ್ಚೆ ಆಯ್ತು. ಅಲ್ಲೊಂದು 4-5 ಮನೆ ಇರ್ಬೋದು ಅವ್ರದ್ದು, ಬೋವಿ ಜನಾಂಗ ಒಂದು 4-5 ಮನೆ ಅಷ್ಟೇ. ಇನ್ನು 160 ಮನೆಗೂ ಹೆಚ್ಚು ಮುಸಲ್ಮಾನರೇ ಇರೋದು ಸರ್ ಅಲ್ಲಿ. ನೀವು ಒಂದು ಹೇಳ್ತಾ ಇದ್ರೆ ಅವಾಗ ವಿರೋಧ ಪಕ್ಷಕ್ಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು ಫ್ಯಾಕ್ಟ್ ಫೈಂಡ್ ಮಾಡೋಕ್ಕೆ ಅಂತ. ಯಾಕೆ ನಾ ಹೇಳ್ತೀನಿ, ಈಗ ಅಲ್ಲಿ ನೀವು ಹೋಗ್ಲಿ ಅಂತ ನೀವು ಹೇಳಿದ್ರಿ, ಯಾರು ವಿರೋಧ ಪಕ್ಷದ ರಾಜಕಾರಣಿಗಳು ಹೋಗ್ಲಿ ಅಂತ. ನೋಡಿ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಹೋಗಿದ್ದಾರೆ, ಚಲೋದಿ ನಾರಾಯಣಸ್ವಾಮಿ ಹೋಗಿದ್ದಾರೆ, ಡಾಕ್ಟರ್ ಅಶ್ವಥ್ ನಾರಾಯಣ. ನಮ್ಮ ಫ್ಯಾಕ್ಟ್ ಫೈಂಡ್ ಕಮಿಟಿ ಇನ್ನೂ ಹೋಗ್ಲಿಲ್ಲ, ಎಕ್ಸ್ಪರ್ಟ್ಸೇ ಹೋಗ್ತಾರೆ ಅಲ್ಲಿ.
ನೀವು ಹೇಳ್ತಿರಲ್ಲ ಇವ್ರು ಎಕ್ಸ್ಪರ್ಟ್ಸ್ ಅಂತ, ಎಕ್ಸ್ಪರ್ಟ್ಸ್ನೇ ಕಳ್ಸೋದು. ಯಾವತ್ತೂ ಫ್ಯಾಕ್ಟ್ ಫೈಂಡ್ ಕಮಿಟಿ ಅವ್ರು ನಮ್ಮ ಪಕ್ಷದಲ್ಲಿ ವಿಶೇಷವಾಗಿ ಎಕ್ಸ್ಪರ್ಟ್ಸ್ ಸರ್. ಯಾವತ್ತಾದ್ರೂ ಸರಿ ನಿಮ್ಮ ಪಾರ್ಟಿ ಕಡೆಯಿಂದನೇ ಹೋಗ್ಲಿ, ಫ್ಯಾಕ್ಟ್ ಫೈಂಡಿಂಗ್ ಅಲ್ಲಿ ರೂಲಿಂಗ್ ಪಾರ್ಟಿ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ವಿರೋಧ ಪಕ್ಷದವ್ರು ಹೇಳಕ್ ಸಾಧ್ಯನಾ ಅಂತ ನಾನು ಹಂಗಲ್ಲ, ಅದೆಲ್ಲ ನೀವು ಹೇಳಿದ್ದು ಅಲ್ಲ. ಇವ್ರಿಗೆಲ್ಲ ವಿಷಯ ಗ್ರಹಿಸ್ತಾರ. ಸ್ಯಾಟಲೈಟ್ ಇಮೇಜ್ ಅಲ್ಲಿ ಮೊನ್ನೆ 2 ವರ್ಷದವರೆಗೂ ಅಲ್ಲಿ ಗುಡ್ಸ್ಲಿರ್ಲಿಲ್ಲ ಅಂತ ನೀವು ಹೇಳಿದ್ರಿ. ಡಿಬೇಟ್ ಆರಂಭದಲ್ಲೇ ಅದು ಸರಿ ಇದೆ. ಅದನ್ನ ನಾವು ಹೇಳಿದಾಗ ಅದು ಫ್ಯಾಕ್ಟ್ ಫೈಂಡಿಂಗ್ ಆಗುತ್ತಾ ಇಲ್ಲ? ಅಲ್ಲಿ 160 ಕುಟುಂಬ ಅಕ್ರಮವಾಗಿ ಅತಿಕ್ರಮ ಪ್ರವೇಶ ಮಾಡಿ ಅಲ್ಲಿ ಮನೆ ಅದರಲ್ಲಿ ಸ್ಥಳೀಯರೆಷ್ಟು ಹೊರಗಡೆಯವರೆಷ್ಟು ಅನ್ನೋದೊಂದು ಫ್ಯಾಕ್ಟ್ ಫೈಂಡಿಂಗ್. ಅದು ಕೊಟ್ರೆ ಅದು ತಪ್ಪ ಸರಿನಾ? ಒಂದು ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಾಚ್ ಡಾಗ್ ಅಂತ ಹೇಳ್ತಾರೆ. ಜಾತಿ ಗಣತಿ ಮಾಡ್ತೀರಾ ನೀವು? ಇಲ್ಲಿಗೆಲ್ಲ ಮನೆ ಚೆಕ್ ಮಾಡ್ತೀರಾ ಅಂತ? ಎಲ್ಲಾನು ಮಾಡ್ತೀವಿ. ಧರ್ಮ ಗಣತಿ ಮಾಡಕ್ ಎಲ್ಲ ಮಾಡ್ತೀವಿ. ಯಾಕೆಂದ್ರೆ ಈ 2 ವರ್ಷ 7 ತಿಂಗಳಲ್ಲಿ ಹೊಡೆದಿರೋಂತ ಮನೆಗಳ 2654 ಮನೆಗಳು ಬೆಂಗಳೂರಲ್ಲಿ ಹೊಡೆದಿರೋ ಪೈಕಿ ಬಹುತೇಕ ಕಳ್ಕೊಂಡಿರೋರು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ದಲಿತರು. ಅದಕ್ಕೆ ಈ ಸ್ಪೀಡ್ ಅಲ್ಲಿ ಯಾವ್ದಾದ್ರು ಹೋದ್ರ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರ? ಯಾರಾದ್ರೂ ದಲಿತರ ಗಂಜಿ ಕೇಂದ್ರ ಕೊಟ್ರ? ಅವ್ರಿಗೆ ಇಷ್ಟೊಂದು ಸೂಪರ್ ಫಾಸ್ಟ್ ದಲಿತರು ಅನ್ನೋದಕ್ಕೆ ಏನ್ ಆಧಾರ ಇದೆ? ಲೆಕ್ಕ ದಲಿತರು ಹಿಂದೂಗಳು ಅದು ಬೇಡ ನನಗೆ. ನಾನೊಬ್ಬ ದಲಿತ ಹೋರಾಟಗಾರ, ನಾನು ಅವ್ರ ಪರವಾಗಿ ಹೋರಾಟ ಮಾಡಿದ್ದೀನಿ. ಅವ್ರಿಗೆ ಬೇಗ ಒಂದು ಪುನರ್ವಸತಿ. ಒಂದೊಂದು ನಿಮಿಷ, ನಿಮ್ 325 ಎಕರೆನಲ್ಲಿ ಕಳ್ಕೊಂಡಿರೋ ಬಹುತೇಕ ದಲಿತರು ಮತ್ತೆ ಹಿಂದುಳಿದ ವರ್ಗದವರು. ಇಲ್ಲಿರೋಂತ 160 ಜನ ಮುಸ್ಲಿಮ್ಸ್. ಅವ್ರು ಯಾರಂತ ಗೊತ್ತಿಲ್ಲ. ಈಗ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮುಂಬರುವ ಚುನಾವಣೆಗಳಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿಗಳಾಗಬೇಕು. ಇಲ್ಲಿ ಅವರು ಮುಸಲ್ಮಾನರ ಪರವಾಗಿದ್ದೀನಿ ಅಂತ ಅಲ್ಲಿ ಓಟ್ ಹಾಕ್ಸ್ಕೋಬೇಕು. ಆ ಒಂದೇ ಒಂದು ಕಾರಣಕ್ಕೆ ಒಂದು ಟ್ವೀಟ್ ಇಂದ ಎಂಟೈರ್ ಸರ್ಕಾರಿ ಯಂತ್ರಾಂಗ ಅಲರ್ಟ್ ಆಗ್ಬಿಟ್ಟಿದೆ. ಎಲ್ಲರೂ ಅಲ್ಲಿದ್ದಾರೆ. ಈ ಒಂದು ಕಾಳಜಿ ಬೇರೆಯವ್ರ ಮನೆಗಳು ಬೆಂಗಳೂರಲ್ಲಿ ಹೋದಾಗ ಯಾಕೆ ಸರಿ ಇರ್ಲಿಲ್ಲ? ಯಾಕೆ ಹೋಗ್ಲಿಲ್ಲ? ಜಮೀರ್ ಅಹಮದ್ ಖಾನ್ ಅಲ್ಲಿ ಯಾಕೆ ಹೋಗ್ಲಿಲ್ಲ? ವಸತಿ ಸಚಿವರು ಯಾಕೆ ಹೋಗ್ಲಿಲ್ಲ?